ಪುರಾಣಗಳ ಪ್ರಕಾರ ಶಕ್ತಿ ದೇವತೆಯು ದೂರ್ವಾಸ ಮುನಿಗಳಿಗೆ ಹೂವಿನ ಹಾರವನ್ನು ಕೊಡುತ್ತಾರೆ. ಅದನ್ನು ಹೊತ್ತುಕೊಂಡು ದೇವಲೋಕದ ಕಡೆ ಹೊರಟಿರುವಾಗ ಎದುರಿಗೆ ಇಂದ್ರದೇವರು ಐರಾವತದ ಮೇಲೆ ಕೂತು ಸವಾರಿ ಮಾಡುತ್ತಾ ಬರುತ್ತಿರುತ್ತಾರೆ. ದೇವಲೋಕದ ರಾಜನೆಂಬ ಗೌರವದಿಂದ ದೂರ್ವಾಸ ಮುನಿಗಳು ಕೈಯಲ್ಲಿರುವ ಹೂವಿನ ಹಾರವನ್ನು ಇಂದ್ರನಿಗೆ ಹಾಕಲು ಹೋಗುತ್ತಾರೆ. ಆದರೆ ಇಂದ್ರ ಹಾರವನ್ನು ಕೈಯಿಂದ ಸ್ವೀಕರಿಸಿ ಅದನ್ನು ಅವರ ವಾಹನವಾದ ಐರಾವತದ ದಂತಕ್ಕೆ ನೇತು ಹಾಕುತ್ತಾರೆ. ಆಗ ಆನೆಗೆ ಹೂವಿನ ಪರಿಮಳದಿಂದ ಕಿರಿಕಿರಿ ಉಂಟಾಗಿ ಹಾರವನ್ನು ಕೆಳಗೆ ಹಾಕಿ ಕಾಲಿನಿಂದ ತುಳಿದು ನುಜ್ಜು ನುಜ್ಜಾಗಿಸುತ್ತದೆ. ದೂರ್ವಾಸ ಮುನಿಗಳಿಗೆ ಈ ಅವಮಾನವನ್ನು ಸಹಿಸಲು ಸಾಧ್ಯವಾಗುವುದಿಲ್ಲ. ಅವರು ಸಾಕ್ಷಾತ್ ತ್ರಿಮೂರ್ತಿಗಳನ್ನೇ ಪರೀಕ್ಷಿಸಿದವರು, ಶ್ರೀಮನ್ನಾರಾಯಣನನ್ನೇ ಕಾಲಿನಿಂದ ಒದ್ದವರು. ದೂರ್ವಾಸ ಮುನಿಗಳು ಇಂದ್ರನಿಗೆ, ದೇವೇಂದ್ರ, ಸಿರಿ ಸಂಪತ್ತಿನ ತಾಣಕ್ಕೆ ನೀನು ಅಧಿಪತಿಯಾಗಿರುವುದರಿಂದಲೇ ತಾನೇ ನಿನಗೆ ಇಷ್ಟೊಂದು ಅಹಂಕಾರ. ಅಂತಹ ಸಿರಿ ಸಂಪತ್ತು ನಿನ್ನಿಂದ ದೂರವಾಗಲಿ ಎಂದು ಶಪಿಸುತ್ತಾರೆ. ಇನ್ನು ದೂರ್ವಾಸ ಮುನಿಗಳ ಶಾಪದ ಪ್ರಭಾವದಿಂದ ಅವೆಲ್ಲದರ ಒಡತಿಯಾದ ಶ್ರೀ ಮಹಾಲಕ್ಷ್ಮಿಯು ಸ್ವರ್ಗವನ್ನು ಬಿಟ್ಟು ಹೊರಟು ಹೋಗುತ್ತಾರೆ. ಲಕ್ಷ್ಮೀ ದೇವಿಯು ಸ್ವರ್ಗಲೋಕ ತೊರೆದ ನಂತರ ಸ್ವರ್ಗಲೋಕವು ಕತ್ತಲಿನಿಂದ ತುಂಬಿ ಹೋಗುತ್ತದೆ. ಸ್ವರ್ಗಲೋಕವು ಮೃತ್ಯುಲೋಕದಂತೆ ಕಾಣಿಸುತ್ತದೆ. ಇದರಿಂದ ಕಂಗಾಲಾದ ದೇವಾದಿದೇವತೆಗಳು ಬ್ರಹ್ಮದೇವರ ಬಳಿ ಮೊರೆ ಹೋಗುತ್ತಾರೆ. ಬ್ರಹ್ಮದೇವರು ಇವರೆಲ್ಲರನ್ನು ಕರೆದುಕೊಂಡು ಶ್ರೀ ಮಹಾವಿಷ್ಣುವಿನ ಬಳಿ ಹೋಗುತ್ತಾರೆ. ದೇವಲೋಕದ ಸಮಸ್ಯೆಯ ಬಗ್ಗೆ ತಿಳಿದುಕೊಂಡ ಮಹಾವಿಷ್ಣುವು, ಇಂದ್ರಾನು ದೇವತೆಗಳೇ, ದುರ್ವಾಸ ಮುನಿಗಳ ಶಾಪಕ್ಕೆ ತಿರುವಿಲ್ಲ. ಅದರಲ್ಲೂ ಇಂದ್ರ, ನೀನು ಮಾಡಿರುವ ತಪ್ಪಿಗೆ ಕ್ಷಮೆ ಇಲ್ಲ. ದುರ್ವಾಸ ಮುನಿಗಳು ಅವರ ಶಾಪವನ್ನು ಬದಲಾಯಿಸುವುದಿಲ್ಲ. ಹಾಗೆಯೇ ಸಿರಿ ಸಂಪತ್ತು ಐಶ್ವರ್ಯ ಇಲ್ಲದೆ ಸ್ವರ್ಗವು ಹೆಚ್ಚಿನ ಕಾಲ ಉಳಿಯುವುದಿಲ್ಲ. ಇದಕ್ಕೆ ಒಂದೇ ಒಂದು ಪರಿಹಾರವಿದೆ. ನೀವೆಲ್ಲರೂ ಕ್ಷೀರಾಸಾಗರವನ್ನು ಮಂಥನ ಮಾಡಿ ಆಗ ಲಕ್ಷ್ಮೀ ದೇವಿಯು ಮತ್ತೆ ಹುಟ್ಟಿ ಬರುತ್ತಾರೆ. ಅವರೊಂದಿಗೆ ಅನೇಕ ದೇವಾದಿ ದೇವತೆಗಳು ಹುಟ್ಟಿ ಬರುತ್ತಾರೆಂದು ಹೇಳುತ್ತಾರೆ. ಆದರೆ ಸಮುದ್ರ ಮಂಥನ ಮಾಡಲು ಅಸುರರ ಸಹಾಯವೂ ಬೇಕಾಗುತ್ತದೆ. ಹಾಗಾಗಿ ಇಂದ್ರಾನು ದೇವತೆಗಳು ಅಸುರರ ಬಳಿ ಹೋಗಿ, ಸಹೋದರರೇ, ನಾವು ಕ್ಷೀರಾಸಾಗರವನ್ನು ಮರ್ದಿಸಿದರೆ ಅದರೊಳಗಿರುವ ಅಪಾರವಾದ ಸಂಪತ್ತು ನಮ್ಮದಾಗುತ್ತದೆ. ಎಷ್ಟೋ ಸುಂದರವಾದ ಅಪ್ಸರೆಗಳು ಹುಟ್ಟಿ ಬರುತ್ತಾರೆ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಅಮೃತ ಹೊರಬರುತ್ತದೆ. ಅದನ್ನು ಸೇವಿಸಿದರೆ ನಾವೆಲ್ಲರೂ ಅಮರರಾಗಬಹುದು. ನಾವೆಲ್ಲರೂ ಅದನ್ನು ಸಮಾನವಾಗಿ ಹಂಚಿಕೊಳ್ಳೋಣವೆಂದು ನಂಬಿಸಿ ಕರೆತರುತ್ತಾರೆ. ಮೊದಲು ಕ್ಷೀರಾಸಾಗರವನ್ನು ಮರ್ದಿಸಲು ಮಂದಾರ ಪರ್ವತವನ್ನು ಕಿತ್ತು ತರುತ್ತಾರೆ. ಹಾಗೆಯೇ ಸಮುದ್ರವನ್ನು ಮರ್ದಿಸಲು ವಾಸುಕಿ ಸರ್ಪವನ್ನು ಕರೆತರುತ್ತಾರೆ. ಆದರೆ ಮಂದಾರ ಪರ್ವತವು ನೀರಿನೊಳಗೆ ಮುಳುಗಿ ಹೋಗಲು ಆರಂಭವಾಗುತ್ತದೆ. ಹಾಗಾಗಿ ಶ್ರೀ ಮಹಾವಿಷ್ಣು ಕೂರ್ಮಾವತಾರ ತಾಳಿ ಆ ಪರ್ವತವನ್ನು ಮುಳುಗಿ ಹೋಗದಂತೆ ಅವರ ಬೆನ್ನಿನ ಮೇಲೆ ಇರಿಸಿಕೊಳ್ಳುತ್ತಾರೆ. ವಾಸುಕಿಯ ಮುಖದ ಭಾಗವನ್ನು ಅಸುರರು ಹಿಡಿದಿದ್ದಾರೆ. ಬಾಲವನ್ನು ದೇವಾನುದೇವತೆಗಳು ಹಿಡಿದಿರುತ್ತಾರೆ. ಸಮುದ್ರ ಮಂಥನದಲ್ಲಿ ಮೊದಲು ಹುಟ್ಟಿ ಬಂದ ವಸ್ತುವೇ ಭಯಂಕರವಾದ ವಿಷ, ಹಾಲಾಹಲ. ಅದರ ಪ್ರಭಾವದಿಂದ ದೇವತೆಗಳು, ಅಸುರರು ಎಲ್ಲರೂ ಮೂರ್ಛೆ ಹೋಗುತ್ತಾರೆ. ಇನ್ನು ಆ ವಿಷದ ಪ್ರಭಾವದಿಂದ ಇಡೀ ಭೂಮಿಯೇ ನಾಶಗೊಳ್ಳುತ್ತದೆ ಎಂದು ಅರಿತ ಲಯಕಾರಕ ಪರಮೇಶ್ವರ ಈ ವಿಷವನ್ನು ಸೇವಿಸಿ ಅವರ ಕಂಠದಲ್ಲಿ ಇರಿಸಿಕೊಳ್ಳುತ್ತಾರೆ. ಇದೇ ಕಾರಣದಿಂದಲೇ ಪರಮೇಶ್ವರನ ಕೊರಳು ನೀಲಿ ಬಣ್ಣದಲ್ಲಿ ಇರುತ್ತದೆ. ಅದನ್ನು ನೋಡಿ ಶ್ರೀ ಮಹಾವಿಷ್ಣು ನೀಲಕಂಠ ಎಂಬ ಬಿರುದನ್ನು ಶಿವನಿಗೆ ಕೊಡುತ್ತಾರೆ. ಇನ್ನು ಮತ್ತೆ ಕ್ಷೀರಸಾಗರದ ಮಂಥನ ಶುರುವಾಗುತ್ತದೆ. ಅಮೂಲ್ಯವಾದ ರತ್ನಗಳು, ಲೆಕ್ಕವಿಲ್ಲದಷ್ಟು ಸಂಪತ್ತು, ವಜ್ರ, ವೈಡೂರ್ಯಗಳು ಬರಲು ಆರಂಭಿಸುತ್ತದೆ. ಅದರ ನಂತರ ಲಕ್ಷ್ಮೀ ದೇವಿಯು ಹೊರಬರುತ್ತಾರೆ. ಲಕ್ಷ್ಮೀ ದೇವಿಯ ಸೌಂದರ್ಯವನ್ನು ನೋಡಿದ ರಾಕ್ಷಸರು ಹಾಗೂ ದೇವತೆಗಳು ಈಕೆ ನಮಗೆ ಸ್ವಂತ ಎಂದು ಕಿತ್ತಾಡುತ್ತಾರೆ. ಆದರೆ ಲಕ್ಷ್ಮೀ ದೇವಿಯ ಕಣ್ಣುಗಳು ಮಾತ್ರ ಶ್ರೀಮನ್ನಾರಾಯಣನ್ನು ಹುಡುಕುತ್ತಿರುತ್ತದೆ. ಸಮುದ್ರ ದೇವರು ಲಕ್ಷ್ಮೀ ದೇವಿಗೆ ಚಿನ್ನದ ವಸ್ತ್ರಗಳನ್ನು ಸಮರ್ಪಿಸುತ್ತಾರೆ. ವಿಶ್ವಕರ್ಮ ತಾವರೆಯನ್ನು ಕಾಣಿಕೆಯಾಗಿ ಕೊಡುತ್ತಾರೆ. ಅಂತಿಮವಾಗಿ ಅಲ್ಲಿಗೆ ಬಂದ ಶ್ರೀ ಮಹಾವಿಷ್ಣುವನ್ನು ನೋಡಿ ಹೂವಿನ ಹಾರವನ್ನು ಅವರ ಕೊರಳಿಗೆ ಹಾಕುತ್ತಾರೆ ಲಕ್ಷ್ಮೀ ದೇವಿ. ಆ ರೀತಿಯಾಗಿ ಶ್ರೀ ಮಹಾವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ವಿವಾಹ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಯನ್ನು ಅವರ ಎದೆಯೊಳಗೆ ಇರಿಸಿಕೊಳ್ಳುತ್ತಾರೆ. ಲಕ್ಷ್ಮೀ ದೇವಿ ಮತ್ತೆ ಹುಟ್ಟಿ ಬಂದಿರುವುದರಿಂದ ದೇವೇಂದ್ರನ ಸಮಸ್ಯೆಯು ಬಗೆಹರಿಯುತ್ತದೆ. ಸ್ವರ್ಗವು ಎಂದಿನಂತೆ ಕಂಗೊಳಿಸುತ್ತದೆ. ಕೊನೆಯದಾಗಿ ಸಮುದ್ರ ಮಂಥನದಲ್ಲಿ ಬರುವ ವಸ್ತುವೇ ಅಮೃತ. ಆ ಅಮೃತಕ್ಕಾಗಿ ದೇವತೆಗಳು, ಅಸುರರು ಕಿತ್ತಾಡುವಾಗ ಶ್ರೀ ಮಹಾವಿಷ್ಣು ಮೋಹಿನಿಯ ಅವತಾರ ಪಡೆದು ಅಸುರರನ್ನು ಮೋಸಗೊಳಿಸಿ ದೇವತೆಗಳಿಗೆ ಅಮೃತವನ್ನು ಹಂಚುತ್ತಾರೆ. ಇದೇ ಸ್ನೇಹಿತರೆ
ಪುರಾಣಗಳ ಪ್ರಕಾರ ಲಕ್ಷ್ಮೀದೇವಿಯ ವಿವಾಹದ ಕತೆ. ಇನ್ನು ಕೆಲವು ಪುರಾಣಗಳ ಪ್ರಕಾರ ಲಕ್ಷ್ಮೀದೇವಿಯು ಭೃಗು ಮಹರ್ಷಿ ಹಾಗೂ ಖ್ಯಾತಿ ದೇವಿಯ ಪುತ್ರಿ. ಲಕ್ಷ್ಮೀದೇವಿಯು ಸಮುದ್ರದ ಮಧ್ಯದಲ್ಲಿ ಕುಳಿತುಕೊಂಡು ಶ್ರೀ ಮಹಾವಿಷ್ಣುವಿಗಾಗಿ ಗಾಢವಾದ ತಪಸ್ಸು ಮಾಡುತ್ತಾರೆ. ಅವರ ಭಕ್ತಿಗೆ ಮೆಚ್ಚಿದ ವಿಷ್ಣು ಲಕ್ಷ್ಮೀದೇವಿಯನ್ನು ವಿವಾಹವಾಗುತ್ತಾರೆ. ಹೀಗೆ ಪ್ರತಿ ಪುರಾಣಗಳಲ್ಲಿಯೂ ಬೇರೆ ಬೇರೆ ರೀತಿಯಾದ ಕಥೆಗಳು ಸಿಗುತ್ತದೆ. ಒಂದೊಂದು ಪುರಾಣಗಳಲ್ಲಿಯೂ ಒಂದೊಂದು ರೀತಿಯಲ್ಲಿ ವರ್ಣಿಸಲಾಗುತ್ತದೆ.